ಆರಾಧ್ಯದೈವ ಗಣಪತಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ, ಸ್ಥಳ ದೇವರಾದ ವೀರಭದ್ರ ಸ್ವಾಮಿಗೆ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತಾ, ಈಗಾಗಲೇ ನಮ್ಮ ಸಂಸ್ಥೆಯ ವತಿಯಿಂದ ಶ್ಯಾಮಿಲಿ ಇರ್ಬೋದು, ಶನಾಯ ಇರ್ಬೋದು, ಜಿ ಶಂಕರ್ ಕನ್ವೆನ್ಷನ್ ಸೆಂಟರ್ ಇರ್ಬೋದು ಹಾಲಾಡಿಯಲ್ಲಿ, ಹಾಗೆ ಈ ಗ್ರಾಮೀಣ ಭಾಗದಲ್ಲಿ ಜನಗರಿಗೆ ಕೈಗೆಟುಕುವ ದರದಲ್ಲಿ ಒಂದು ಹಾಲನ್ನು ನಿರ್ಮಿಸಬೇಕೆಂಬ ಒಂದು ಹಂಬಲದಿಂದ ಈ ಭಾಗದಲ್ಲಿ ಆ ಹಾಲನ್ನು ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೇವೆ. ಶಾಸಕರು ಈಗಾಗಲೇ ಹೇಳಿದರು. ಹಾಗೆ ಇದರಿಂದ ಬರುವ ಎಲ್ಲ ಒಂದು ಏನು ಹಣ ಬರ್ತದ್ರಿಂದ ಸ್ವಲ್ಪ ಸಮಾಜ ಸೇವೆ ಕೂಡ ಮೀಸಲಿಡ್ತೇನೆ. ನಮ್ಮ ಇಲ್ಲಿಯ ಒಂದು ಹಾಲನ್ನು ಮಾಡಿದಂಥ ಆನಂದ್ ಅವರು ಹೇಳಿದರು, ಹೊಸ ಒಂದು 25 ಜೋಡಿಗೆ ವಿಶೇಷವಾಗಿ ಏನಾದರೂ ಒಂದು ಗಿಫ್ಟನ್ನು ಕೊಡುವ ಒಂದು ಸಂಪ್ರದಾಯವನ್ನು ಮಾಡೋಣ ಅಂತ. ಖಂಡಿತ ಅದನ್ನು ಕೂಡ ಮಾಡ್ತೀವಿ. ಶ್ಯಾಮಿಲಿ ಸ್ಪ್ರಿಂಗ್ಸ್ ಅಂತ ಇದನ್ನು ನಾಮಕರಣ ಮಾಡಿದ್ದೇವೆ. ಖಂಡಿತ ನಾನು ಮಾಡಿದ ಯಾವುದೇ ಒಂದು ಹಾಲ್ ಇರ್ಬೋದು, ನನ್ನ ಬಿಸ್ನೆಸ್ನಲ್ಲಿ ನಾನು ನಮ್ಮ ಒಂದು ದೇವರ ಒಂದು ಆಶೀರ್ವಾದದಿಂದ ಎಲ್ಲ ನನಗೆ ಸಕ್ಸಸ್ ಆಗಿದೆ. ಖಂಡಿತ ಇದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೀತದೆ. ವಿಶೇಷವಾಗಿ ಡೆಸ್ಟಿನೇಷನ್ ಮ್ಯಾರೇಜ್ ಅಂತ ಇದರ ಪರಿಕಲ್ಪನೆ ಇಟ್ಕೊಂಡಿದ್ದೀವಿ. ಲಾನ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಹಾಗೆ ಗಣಪತಿ ದೇವರನ್ನು ಆರಾಧ್ಯ ದೇವರಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಒಂದು 30 AC ಡಿಲಕ್ಸ್ ರೂಮ್ ಇದೆ. ಬೇರೆ ಒಂದು ವೆಜ್ ಆ್ಯಂಡ್ ನಾನ್ ವೆಜ್ಜಿಗೆ ಸುಸಜ್ಜಿತವಾದ ಕಿಚನ್, ಎಲ್ಲ ರೀತಿಯ ಸೌಲಭ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಶಿವಣ್ಣನವರಿಗೆ, ಹಾಗೆ ಆನಂದ್ ಎಸ್ ಕೆ ಅವರಿಗೆ, ದಿನೇಶ್ ಶೆಟ್ಟರಿಗೆ, ಇಲ್ಲಿ ದುಡಿದ ಎಲ್ರಿಗೂ, ವಿಶೇಷವಾಗಿ ಜಗದೀಶ್ ಪಾಪ ಎಷ್ಟೇ ಅವನಿಗೆ ಹಣಕಾಸಿನ ತೊಂದರೆ ಇದ್ರೂ ಕೂಡ ಇದನ್ನು ಒಂದು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದೇನೆ. ಖಂಡಿತ ಅವನಿಗೆ ಕೂಡ ನಾನು ವಿಶೇಷ ಧನ್ಯವಾದಗಳನ್ನ ಹೇಳ್ತೀನಿ. ಲೀಲಾಧರ್ ಇರ್ಬೋದು, ಅವರ ಒಂದು ತಂಡ ಕಿರಣ್ ಇರ್ಬೋದು, ಎಲ್ಲರೂ ಕೂಡ ವಿಶೇಷವಾಗಿ ದುಡಿದಿದ್ದಾರೆ. ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಈ ಹಾಲಿನ ಉಪಯೋಗವನ್ನು ಈ ಭಾಗದ ಜನರು ಹೆಬ್ರಿಯಿಂದ ಈ ಕಡೆ ಮತ್ತು ಬೇರೆ ಡೆಸ್ಟಿನೇಷನ್ ಮ್ಯಾರೇಜ್ ಸಲುವಾಗಿ ಇದನ್ನು ಉಪಯೋಗ ಮಾಡ್ಕೋಬೋದು. ಜನರಿಗೆ ಕೈಗೆಟುಕುವ ದರದಲ್ಲಿ ಇದನ್ನು ನಾವು ಕೊಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗಾಗಲೇ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಭಾಗದ ಒಬ್ಬ ಹೃದಯ ಶ್ರೀಮಂತಿಗೆ ದಾನಿಯಾಗಿ ಈಗಾಗಲೇ ಅವರು ಹೊರಹೊಮ್ಮಿದ್ದಾರೆ. ಬಹುಶಃ ಎಡಕ ಭಾಗದಲ್ಲಿ ಕೂಡ ಒಂದು ಆಡಿಟೋರಿಯಂ ಇರ್ಬೋದು, ಸಭಾಂಗಣವನ್ನು ಪ್ರಾರಂಭಿಸುವ ಮೂಲಕ ಈ ಭಾಗದ ಜನರಿಗೆ ಎಂತೇಳಿದರೆ ಇವತ್ತು ಉಡುಪಿ ಭಾಳ ವೇಗವಾಗಿ ಅಭಿವೃದ್ಧಿಯತ್ತ ಸಾಗ್ತಾಯಿದೆ. ಇವತ್ತು ಇಡೀ ವಿಶ್ವದ ಜನರು ಶೈಕ್ಷಣಿಕವಾಗಿರ್ಬೋದು, ಬೇರೆ ಬೇರೆ ಆರೋಗ್ಯದ ಸೇವೆಗೆ ಬಂದಾಗ ಉಡುಪಿಯನ್ನು ಭಾಳಷ್ಟು ಆಯ್ಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬರುವಂಥ ಪ್ರವಾಸಿಗರಿರ್ಬೋದು, ಈ ಭಾಗದ ಜನರಿಗೆ ಒಂದು ಸುಸಜ್ಜಿತವಾದ ಸಭಾಂಗಣ, ಒಂದು ಒಳ್ಳೆಯ ಓಪನ್ ಆಡಿಟೋರಿಯಂನ ಅವಶ್ಯಕತೆ, ಆ ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಡಾಕ್ಟರ್ ಜಿ ಶಂಕರ್ ಅವರು ಮಾಡಿದ್ದಾರೆ. ಖಂಡಿತವಾಗಿ ಈಗಾಗಲೇ ಅವರು ಯಶಸ್ವಿ ಉದ್ಯಮಿ ಆಗಿದ್ದಾರೆ. ಈ ಒಂದು ಹೊಸ ಯೋಜನೆ ಮೂಲಕ ಕೂಡ ಇನ್ನಷ್ಟು ಯಶಸ್ಸು ಅವರ ಪಾಲಿಗೆ ದೊರೆಯುವಂತಾಗಲಿ. ಒಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ, ಆಯುಷ್ಯ, ಆರೋಗ್ಯವನ್ನು ಕರುಣಿಸಲಿ. ಈ ಮೂಲಕ ಇನ್ನಷ್ಟು ಯಶಸ್ಸು ಅವರಿಗೆ ದೊರೆಯಲಿ ಅಂತ ಶ್ರೀದೇವರನ್ನು ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಮ್ಮ ಮಾತನ್ನು ಈ ಹಿರಿಯಡ್ಕ ಕ್ಷೇತ್ರದಲ್ಲಿ ಒಂದು ಸುಸಜ್ಜಿತವಾದಂತಹ ಸಭಾಂಗಣವನ್ನು ನಮ್ಮ ನಾಡೋಜ ಜಿ ಶಂಕರ್ ಅವರು ಈ ಭಾಗದ ಜನರಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗಬೇಕಂತ ಹೇಳಿ ಅವರ ಒಂದು ಕನಸು ಇತ್ತು. ಅದು ಕನಸು ಇವತ್ತು ನನಸಾಗಿದೆ. ಅಂತಹ ಒಂದು ಸಭಾಂಗಣ ಅಂದರೆ ಅದು ನೋಡುವಾಗಲೇ ಗೊತ್ತಾಗ್ತದೆ. ಅದು ದೇವೇಂದ್ರನ ಸಭಾಂಗಣಕ್ಕೆ ಸುಧರ್ಮ ಸಭಾಂಗಣ ಅಂತ ಹೆಸರುಂಟು. ಅದೇ ರೀತಿಯಲ್ಲಿ ಈ ಶ್ಯಾಮಿಲಿ ಸ್ಪ್ರಿಂಗ್ಸ್ ಆ ರೀತಿಯ ಸಭಾಂಗಣ ಆಗಿದೆ. ಇದರಿಂದ ಆ ದೇವರಿಗೂ ಕೂಡ ಸಂತೋಷ ಆಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಮದುವೆ ಆದವರಿಗೂ ಕೂಡ ಇನ್ನೊಂದು ಸಲ ಮದುವೆ ಆಗಬೇಕು ಅಂತ ಮನಸ್ಸಾಗ್ತಾರೆ. ಅಷ್ಟು ಒಳ್ಳೆಯ ಇದೊಂದು ಸಭಾಂಗಣ. ಅಂತಹ ಸಭಾಂಗಣದಲ್ಲಿ ಆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿ ಆಗಬೇಕು, ಲಕ್ಷ್ಮೀನಾರಾಯಣ ದೇವರ ಅನುಗ್ರಹ ಪ್ರಾಪ್ತಿ ಆಗಬೇಕು. ಇಲ್ಲಿ ಯಾರೆಲ್ಲ ಬಂದು ಈ ಕ್ಷೇತ್ರದಲ್ಲಿ ವಿವಾಹ ಆಗ್ತಾರೋ ಅವರಿಗೆಲ್ಲ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ಇರಲಿ. ಅವರ ದಾಂಪತ್ಯ ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಹಾಗೆ ನಮ್ಮ ಜಿ ಶಂಕರರು ಕೂಡ ಯಾವ ರೀತಿಯಲ್ಲಿ ಆ ದಂಪತಿಯುಕ್ತರಾಗಿದ್ದಾರೋ ಅದೇ ರೀತಿಯಲ್ಲಿ ಶ್ರೀರಾಮಚಂದ್ರನಂತೆ ಅವರು ಕೂಡ ಆದರ್ಶ ದಂಪತಿಗಳಾಗಿ ಈ ಒಂದು ಭಾಗದ ಜನರಿಗೆಲ್ಲರಿಗೂ ಕೂಡ ಉಪಯೋಗ ಆಗುವಂತಹ ಒಂದು ಸುಶಿಸ್ತವಾದಂತಹ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ಅದರಿಂದ ಎಲ್ಲರೂ
ಈ ಒಂದು ಸಭಾಂಗಣಕ್ಕೆ ದಲ್ಲಿ ಇದ್ದುಕೊಂಡು ಇಲ್ಲಿ ಆಗತಕ್ಕಂಥ ವಿವಾಹ ಸಮಾರಂಭದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ದೇವರ ಅನುಗ್ರಹ ಪಾತ್ರ ಆಗಬೇಕು, ಹಾಗೆ ದೇವರ ಅನುಗ್ರಹ ಆಗಬೇಕು ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ವಿಶೇಷ ರೀತಿಯ ಆಶೀರ್ವಾದ ಮಾಡ್ತೇವೆ. ಇನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ಇಂತಹ ಒಳ್ಳೊಳ್ಳೆಯ ಸಭಾಂಗಣಗಳ ನಿರ್ಮಾಣ ಆಗಲಿ. ಇದರಿಂದ ಕೇವಲ ಅವರಿಗೆ ಒಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ಇದರಿಂದ ಉಪಯೋಗ ಆಗ್ತದೆ. ಅಡಿಗೆ ಭಟ್ಟರಿಗೆ, ಹಾಗೆ ಕೆಲಸ ಮಾಡುವವರಿಗೆ, ಹಾಗೆ ಪುಷ್ಪದವರಿಗೆ, ಡೆಕೋರೇಷನ್ ಅವರಿಗೆ, ಇಲೆಕ್ಟ್ರಿಕಲ್ ಅವರಿಗೆ ಎಲ್ಲರಿಗೂ ಕೂಡ ಇದರಿಂದಾಗಿ ಒಂದು ಅಂಶ ಫಲಸಿದ್ಧಿ ಆಗ್ತದೆ. ಅದರಿಂದ ಅವರಿಗೆ ಒಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ಇದನ್ನು ಉಪಯೋಗ ಆಗುವಂತಹ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನೂ ಕೂಡ ಅವರ ಕೈಯಿಂದ ಭಗವಂತ ವಿಶೇಷ ರೀತಿಯ ವ್ಯವಹಾರಗಳು, ಉದ್ಯಮಗಳು ಆಗಲಿ. ನಮ್ಮ ಕರಾವಳಿ ಜಿಲ್ಲೆಗೆ ವಿಶೇಷ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲರೂ ಕೂಡ ಉಪಯೋಗ ಮಾಡಿಕೊಂಡು ಧನ್ಯರಾಗಬೇಕಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀವಿ. ಪುರಾಕೃತ ಪುಣ್ಯ ವಿಶೇಷದಿಂದ ಋಣಾನ ಬಂದೇನ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಒಂದು ಶಾಸ್ತ್ರ ಇದೆ. ನಮ್ಮ ಶಂಕರಣ್ಣನ ಪುರಾಣದ ಪುರಕೃತ ಪುಣ್ಯ ವಿಶೇಷದ ದೆಸೆಯಿಂದ ಅವರು ಇಡೀ ರಾಜ್ಯಕ್ಕೆ ಒಬ್ಬ ಪ್ರಧಾನ ವ್ಯಕ್ತಿಯಾಗಿ, ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ, ಕೊಡುಗೆ ದಾನಿಯಾಗಿ, ಮಹಾ ದೈವ ಭಕ್ತನಾಗಿ, ಸಮಾಜ ಸೇವಕನಾಗಿ ತನ್ನತನದ ಕೊಡುಗೆಯನ್ನು ಸಮಾಜಕ್ಕೆ ಕೊಡುವುದರ ಮುಖಾಂತರ ಗುರುತಿಸಿಕೊಂಡ ಅವರಿಗೆ ಯಾರು ದೇವರು ಪರಿಪೂರ್ಣವಾದ ಅನುಗ್ರಹವನ್ನು ಕೊಟ್ಟು ಅಲ್ಲಲ್ಲಿ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡುವಂತ ಹೇಳಿದಂತೆ ಈ ಪ್ರದೇಶದಲ್ಲಿ ಒಂದು ಸುಂದರವಾದಂತಹ ಶಂಕರಣ್ಣನ ಚಾಪುಳ್ಳಂತಹ ಒಂದು ಸಭಾಲಯ ಮತ್ತು ರಿಸಾರ್ಟ್ ಇತ್ಯಾದಿಗಳೆಲ್ಲ ಸಾರ್ವಜನಿಕರಿಗಾಗಿ ಕಡಿಮೆ ದರದಲ್ಲಿ ಪ್ರಯೋಜನ ಆಗುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಚಿತ್ತ ಬಂದಂತೆ ಈ ಜಾಗ ಅವರಿಗೆ ಒದಗಿ ಬಂತು. ಅದರಂತೆ ಈ ಕಾರ್ಯಕ್ರಮವನ್ನು ಮಾಡಿದರು. ಉತ್ತಮವಾದಂಥ ಪತ್ನಿ ಋಣಾನು ಬಂದೇ ರೂಪೇಣ ಪಶು ಪತ್ನಿ ಸೂತ ಆಲಯ ಅಂತ. ಪಶು ಅಂತ ಹೇಳಿದ್ರೆ ಸಂಪತ್ತು. ಇವರಿಗೆ ಸಂಪತ್ತು ದೇವರು ಚೆನ್ನಾಗಿ ಕೊಟ್ಟಿದ್ದಾರೆ. ಅತ್ಯಂತ ಸುಸಂಸ್ಕೃತೆಯಾದಂತಹ ಸಜ್ಜನೆಯಾದಂಥ ಗಂಡನ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರೋತ್ಸಾಹ ಕೊಡುವಂಥ ಮಡದಿಯನ್ನು ಶ್ರೀದೇವರು ಕೊಟ್ಟಿದ್ದಾರೆ. ಅವರಿಗೆ ಋಣಾನು ಬಂದೇನು ಪಶು ಪತ್ನಿ ಸೂತ, ಅವರಿಗೆ ಒಳ್ಳೆಯದಾದ ಪ್ರೀತಿಪಾತ್ರಳಾದಂಥ ಒಂದು ಮಗಳನ್ನು ಅವರು ಹೊಂದಿದ್ದಾರೆ. ಹಾಗೆ ಆಲಯ ಅರ್ಥಾತ್ ಅಲ್ಲಲ್ಲಿ ಆಲಯಗಳನ್ನು ಮಾಡ್ತಾ ದೇವಾಲಯ ಮತ್ತು ಸಭಾಲಯ ಮತ್ತು ಬೇರೆ ಬೇರೆ ಸಮಾಜ ಸೇವಾ ಶಾಲೆ ಇತ್ಯಾದಿಗಳನ್ನೆಲ್ಲ ಮಾಡಿದಂಥ ಮಹಾಚೇತನ ಇವರು. ಇವತ್ತು ಶ್ರೀಮಂತರು ಬಹಳ ಜನ ಸಿಗ್ತಾರೆ, ಆದರೆ ಇವರಂಥ ದಾನಿಗಳು ತುಂಬ ಸಿಗೋದಿಲ್ಲ. ಯಾಕಂದ್ರೆ ಸುಮಾರು 10,000 ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿಗೆ ಪ್ರತಿ ವರ್ಷ ವಿದ್ಯಾದಾನ ಮಾಡ್ತಾರೆ. 10,000ಕ್ಕಿಂತ ಹೆಚ್ಚು ವ್ಯಕ್ತಿಗಳಿಗೆ ಆರೋಗ್ಯ ದಾನ ಮಾಡ್ತಾರೆ. ಸಹಸ್ರಾರು ಸಂಖ್ಯೆಯ ವ್ಯಕ್ತಿಗಳಿಗೆ ಜೀವನದ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಕೊಡುಗೆಯನ್ನು ಕೊಡ್ತಾರೆ. 100 ಶಾಲಾ ಕೊಠಡಿಗಳನ್ನು ಕಟ್ಟಿಸಿದ್ದಾರೆ. 100 ಸಭಾಗಮಂದಿರಗಳನ್ನು ಕೊಟ್ಟಿದ್ದಾರೆ. 100 ತದ್ದಾದಂಥ ದೇವಾಲಯಗಳ ಜೀರ್ಣೋದ್ಧಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂಥವ್ರು ಬಹಳ ಜನ ಸಿಗೋದಿಲ್ಲ, ಕೋಟಿಗೊಬ್ಬರು ಸಿಗೋದಿಲ್ಲ. ಅಂತಹ ಒಂದು ಶಂಕರಣ್ಣ ನಮ್ಮ ಮಧ್ಯೆ ಇದ್ದಾರೆ. ಅವರೊಂದಿಗೆ ನಾವು ಬದುಕಿದ್ದೇವೆ ಅನ್ನುವುದೇ ಹೆಮ್ಮೆಯ ವಿಚಾರ. ಅಂತಹ ಶಂಕರಣ್ಣ ಇವತ್ತು ಈ ಒಳ್ಳೆಯದಾದಂಥ ಈ ಸಭಾಲಯವನ್ನು ಮುಂದೆ ಮಾಡಿದ್ದಾರೆ. ನಾನು ಇವತ್ತು ಈ ಶುಭ ದಿವಸಗಳಲ್ಲಿ ಇದು ಓಪನ್ ಮಾಡಿದ್ರಲ್ಲಿ ಅವರ ನಿರೀಕ್ಷೆ ಮೀರಿದ ಸಂತೋಷ ಅವರಿಗೆ ದೊರಕಲಿ. ಸಮಾಜಕ್ಕೆ ಇದರಿಂದ ತುಂಬ ಪ್ರಯೋಜನದ ಸಿದ್ಧಿಸಬೇಕು ಅಂತ ಅವ್ರು ಏನು ಕನಸು ಕಂಡಿದ್ದಾರೆ ಅದು ಸಿದ್ಧಿಸಲಿ ಅಂತ ಹೇಳ್ತಾ ಅವರಿಗೆ, ಅವರ ಮಡದಿ ಮಕ್ಕಳಿಗೆ, ಅವರ ಹಿತೈಷಿ ಪರಿವಾರದವರಿಗೆ ಶ್ರೀದೇವರು ಆಯುರಾರೋಗ್ಯ ಆನಂದ ಕೊಟ್ಟು 100 ಕಾಲ ಬದುಕು ಅವರ ಶತಮಾನ ಶಾಂತಿಯನ್ನು ಆಗುವ ಚಂದವನ್ನು ನಾವೆಲ್ಲ ನೋಡಬೇಕು. ಆ ಕಾರ್ಯಕ್ರಮ ಆಗುವಂತೆ ಶ್ರೀದೇವರು ಅನುಗ್ರಹಿಸಲಿ. ಸಾಮರ್ಥ್ಯವನ್ನು ಅವರಿಗೆ ಇನ್ನೂ ಹೆಚ್ಚು ಕೊಡಲಿ. 16ರ ತಾರುಣ್ಯ ಬರಲಿ. 100 ವರ್ಷಕ್ಕಿಂತ ಮಿಕ್ಕ ಆಯುಷ್ಯ ಇರಲಿ ಅಂತ ಶುಭ ಹಾರೈತ ಅವರ ಶ್ರೀಮತಿಯವರಿಗೆ, ಅವರ ಮಕ್ಕಳಿಗೆ ಎಲ್ಲರಿಗೂ ದೇವರು ಶ್ರೀದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಇದು ಶುಭ ಸಮಯದಲ್ಲಿ ಉದ್ಘಾಟನೆ ಆಗ್ತದೆ. ಮಿಥುನ ಲಗ್ನದ, ಗುರುದಯ ಲಗ್ನದ ದಶಮ ಕೇಂದ್ರದಲ್ಲಿ ರವಿ, ಏಕಾದಶಿ, ಶುಕ್ರ ಇರುವ ಅತ್ಯಂತ ಸುಮುಹೂರ್ತದಲ್ಲಿ ಓಪನ್ ಆಗ್ತಾ ಇದೆ. ದೇವರು ಶ್ರೀದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸ್ತೇನೆ.